Hey guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಮಮ್ಮಿ ನೋಡಿ ಏನೋ ಮಾಡ್ತಿದ್ದಾರೆ ಬೆಳಬೆಳಗ್ಗೆ. ಹಾಯ್ ಮಮ್ಮಿ, ಗುಡ್ ಮಾರ್ನಿಂಗ್. ಓ ಹೂವು, ಮಲ್ಲಿಗೆ ಹೂವು. ಎಸ್, ನಮ್ಮಮ್ಮಗೆ ಈ ಗಿಡ ಹಾಕೋದು ಎಲ್ಲನೂ ಸ್ವಲ್ಪ ಕ್ರೇಜ್ ಜಾಸ್ತಿ. ಸೊ ಹಾಗಾಗಿ ನಮ್ಮಮ್ಮನೇ ಬೆಳೆಸಿರೋದು. ಇವತ್ತು ಡೈಲಿ ವ್ಲಾಗ್. ಮಮ್ಮಿ ಹಾಯ್ ಅನ್ನಿ. ಸೊ ಇವತ್ತು ಡೈಲಿ ವ್ಲಾಗ್ ನೋಡೋಣ ಇವತ್ತು ಹೇಗಿರುತ್ತೆ. ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೆಟ್ ನಿಜವಾಗ್ಲೂ ವ್ಲಾಗ್ ಮಾಡುವಂಥದ್ದು. ಸೊ ಇವಾಗ ವೀಡಿಯೋನ ಶುರು ಮಾಡೋಣ. ಆ್ಯಂಡ್ ಆಲ್ಮೋಸ್ಟ್ ನನಗೆ ಟೈಮ್ ಆಗೋಗಿದೆ. ಇವಾಗ ಬೇಗ ನಾನು ಹೊರಡಬೇಕು. ಸೊ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವೀಡಿಯೋನ ಶುರು ಮಾಡೋಣ. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಕೆಲಸ ಮುಗಿಸ್ಕೊಂಡು ಬಂದು ಆ್ಯಂಡ್ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ವ್ಲಾಗ್ನ ಶುರು ಮಾಡೋಣ, ಬನ್ನಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಜಸ್ಟು ಮನೆಗೆ ಇವಾಗ ಬಂದೆ. ಆಲ್ಮೋಸ್ಟ್ 6:30 ಆಗಿದೆ. ಆ್ಯಂಡ್ ನಾನು ಬರೋಷ್ಟರಲ್ಲಿ ಮಮ್ಮಿ ಪಾಪ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದಾರೆ. ಇವತ್ತು ನನಗೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಆ ಟೈಮ್ ಲಿಮಿಟ್ ಮೀರಾದ್ಮೇಲೆ ಮಮ್ಮಿ ಪಾಪ ಎಲ್ಲ ಕೆಲಸ ಮಾಡಿಬಿಟ್ಟಿರ್ತಾರೆ. ಇವಾಗ ನೋಡಬೇಕು ನೆಕ್ಸ್ಟ್ ಏನಿದೆ ನನಗೆ ಕೆಲಸ ಅಂತ. ಇವಾಗ ದೀಪ ಹಚ್ಚಬೇಕು. ದೀಪ ಹಚ್ಚಿ ಆ್ಯಂಡ್ ಅದಾದಮೇಲೆ ಡಿನ್ನರ್ಗೇನು ಅಂತ ನೋಡೋಣ. ಮಮ್ಮಿ ಸ್ವಲ್ಪ ಕಿಚನಲ್ಲಿ ಕೆಲಸ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅವರು ಅಂತ ಆಮೇಲೆ ಡಿನ್ನರ್ಗೆ ಏನು ಸ್ಪೆಷಲು ಅಂತ ಆಮೇಲೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇವಾಗ ನಾನು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಆ್ಯಂಡ್ ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಗಾಯ್ಸ್, ಇವಾಗ ಫ್ರೆಶ್ ಅಪ್ ಆಗಿದ್ದಾಯಿತು, ದೀಪ ಹಚ್ಚಿದ್ದಾಯಿತು. ಇವಾಗ ನಮ್ಮಮ್ಮಗೆ ಕೇಳೋಣ, ಮಮ್ಮಿ ಏನು ಮಾಡ್ತಿದ್ದಾರೆ ಡಿನ್ನರ್ಗೆ ಅಂತ. ಏನು ಮಮ್ಮಿ ಸ್ಪೆಷಲ್ ಡಿನ್ನರ್ಗೆ? ಅನ್ನ ಸಾರು ಬೇಕಾ, ದೋಸೆನೂ ಪುದೀನ ಚಟ್ನಿ ಬೇಕಾ, ಟೊಮೆಟೊ ಗೊಜ್ಜು ಬೇಕಾ, ಏನು ಬೇಕು ಮಾಡ್ಕೊಡ್ತೀವಿ. ಓಕೆ, ಸೊ ಆಮೇಲೆ ಆಫ್ಲೈನಲ್ಲಿ ಡಿಸೈಡ್ ಮಾಡೋಣ ಅಲ್ವಾ? ಓಕೆ ಫೈನ್. ಇವಾಗ ಡಿಸೈಡ್ ಮಾಡಿ ಡಿನ್ನರ್ ಏನು ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಸದ್ಯಕ್ಕೆ ಇವಾಗ ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ. ಫಸ್ಟು ಫ್ರೂಟ್ ತಿನ್ನಿ. ಹೌದು, ಸೊ ಒಂದು 15 ಮಿನಿಟ್ಸ್ ರಿಲ್ಯಾಕ್ಸ್. ಓಕೆ, ರಿಲ್ಯಾಕ್ಸ್ ಮಾಡಿಕೊಂಡು ಆ್ಯಂಡ್ ಅದಾದಮೇಲೆ ಡಿನ್ನರ್ ಏನು ಅಂತ ಮಮ್ಮಿಗೆ ಕೇಳೋಣ. ಸೊ ಸೊ ಯೂಶಲಿ ಯಾವಾಗಲೂ ಮಮ್ಮಿ ಜ್ಯೂಸ್ ಮಾಡಿಕೊಡ್ತಿದ್ರು. ಮಸ್ಕ್ ಮಿಲ್ಲಂದು ಏನು ಮಮ್ಮಿ, ಕರ್ಬೂಜ ಹಣ್ಣು. ಸೊ ಜ್ಯೂಸ್ ಮಾಡಿಕೊಡ್ತಿದ್ರು. ಇವಾಗ ಜ್ಯೂಸ್ ಬೇಡ ಹಾಗೆ ತಿನ್ನು ಅಂತೇಳಿ ಹಾಗೆ ಕಟ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಸಕ್ಕರೆನೂ ಹಾಕಿ ತಿನ್ಬೋದು ಅಥವಾ ಬೆಲ್ಲ ಹಾಕಿ ತಿನ್ಬೋದು. ನನಗೆ ಎರಡೂ ಬೇಡ ಅಂಥೇಳಿ ಸುಮ್ಮನೆ ಹಾಗೆ ಪ್ಲೈನಾಗಿ ತಿಂತಾಯಿದ್ದೀನಿ. ಸೊ ಈ ಕ್ಲೈಮೇಟ್ಗೆ ನಮ್ಗೆ ಈ ಥರನೇ ಫ್ರೂಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತದೆ ನಿಜವಾಗ್ಲೂ. ವಾಟರ್ ಮಿಲನ್ನು ತಿನ್ಬೋದು, ಅದು ತಿನ್ಬೇಕಷ್ಟಕ್ಕೆ ಕೋಲ್ಡ್, ಅದು ಹೀಟ್, ಅದು ನೀರಿನ ಅಂಶ, ಬಟ್ ಇದು ಕೋಲ್ಡು, ಹಾಗಾಗಿ ಅದಕ್ಕೆ ನಿಮ್ಗೆ ಇದು ಗೊತ್ತಿರೋದು. ಆ್ಯಂಡ್ ನಮ್ಮ ಮನೇಲಿ ಇದನ್ನು ಯಾರೂ ಇಷ್ಟಪಡಲ್ಲ. ನಾನು ಒಬ್ಬಳೇ ಇದನ್ನು ತಿನ್ನೋದು. ನಮ್ಮ ಅಮ್ಮಗೂ ಇಷ್ಟ ಆಗಲ್ಲ, ನಮ್ಮ ಅಪ್ಪಂಗೂ ಇಷ್ಟ ಆಗಲ್ಲ. ನಾನು ಒಬ್ಬಳೇ ಇದನ್ನು ತಿನ್ನೋದು. ಸೊ ಹಾಗಾಗಿ ಐ ಆಮ್ ಎಂಜಾಯಿಂಗ್. ಓಕೆ ಮಮ್ಮಿ, ಡಿನ್ನರ್ಗೆ ಏನು ಇವಾಗ? ಪುದೀನ ಚಟ್ನಿ, ಟೊಮೆಟೊ ಗೊಜ್ಜು, ರೈಸು. ಎಷ್ಟು ಜನ ತಿನ್ನಕ್ಕೆ? ಒಂದಷ್ಟು ಮಾಡ್ತಾರೆ, ನಾವು ಅಷ್ಟು ತಿನ್ನೋದೇ ಇಲ್ಲ. ಎಷ್ಟು ಜನ ತಿನ್ನೋದಕ್ಕೆ? ಗೆಣಸು ಬೇಯಿಸ್ತಾ ಇದ್ದೀನಿ. ಅದೇ ಎಷ್ಟು ಜನ ತಿನ್ನೋದಕ್ಕೆ ಅಂತ. ಎಲ್ಲನೂ ಸ್ವಲ್ಪ ಸ್ವಲ್ಪ ತಿನ್ನೋದು, ಏನೇನು ಇಷ್ಟ ಇದೆ. ಇವಾಗ ಊಟ ಮಾಡೋಕ್ಕಾಗಲ್ಲ, ಏನು ಮಾಡೋದು, ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಸ್ವಲ್ಪ. ಅದಕ್ಕೆ ಗೆಣಸು ಬೇಯಿಸಿದ್ದೀನಿ, ಪಕೋಡಾಗಿ ಇಟ್ಟಿದ್ದೀನಿ, ಪಕೋಡ ಮಾಡ್ಕೊಂಡು. ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ಕ್ಲೈಮೇಟ್ ಅಂತೂ ಸಿಕ್ಕಾಬಟ್ಟೆ ವರ್ಸ್ಟ್ ಆಗಿದೆ. ಎಷ್ಟು ವರ್ಸ್ಟ್ ಆಗಿದೆ ಅಂತಂದರೆ ಲೈಕ್ ಎಷ್ಟೊಂದು ಜನಕ್ಕೆ ಫೀವರ್ ಆಗಿರ್ಬೋದು, ಲೂಸ್ ಮೋಷನ್ ಆಗಿರ್ಬೋದು, ಆ್ಯಂಡ್ ಡೈಜೆಷನ್ ಆಗದೇ ಇರೋದು, ವಾಮಿಟ್ ಬರೋದು. ಸೊ ಎಷ್ಟೊಂದೆಲ್ಲ ಸಮಸ್ಯೆ ಆಗ್ತಿದೆ ಈ ಸಮ್ಮರ್ಗೆ ಅಂತಂದರೆ. ಏಪ್ರಿಲಲ್ಲೇ ಹೀಗೆ, ಜಸ್ಟ್ ಇಮ್ಯಾಜಿನ್ ಮೇಯಲ್ಲಿ ಇನ್ನೆಷ್ಟು ವರ್ಸ್ಟ್ ಆಗಿರುತ್ತೆ ಅಂತ.
ಸಿಕ್ಕಾಪಟ್ಟೆ ಫ್ಯಾನ್ ಹಾಕ್ಕೊಂಡ್ರು ಫ್ಯಾನಿಂದನೂ ಬಿಸಿ ಗಾಳಿ ಬರ್ತಿದೆ, ಅಷ್ಟು ಖರಾಬಾಗಿದೆ ಈ ಸಮ್ಮರ್ ಅಂತೂ. ನಿಜ ಹೇಳ್ತೀನಿ, ಈ ಸಮ್ಮರ್ ಇಷ್ಟೊಂದು ನಾನು ಬಿಸಿಲು ನೋಡ್ತಿರೋದು. ಲೈಕ್ ಹೋದ ವರ್ಷ ಅದೆಲ್ಲನೂ ಓಕೆ ಆಗಿತ್ತು, ಬಟ್ ಈ ಸತಿ ಅಂತೂ ಹೆವಿಗಿದೆ ಮಾತ್ರ, ನಿಜವಾಗ್ಲೂ ಹೇಳ್ತೀನಿ ಸಮ್ಮರು. ಸೊ ಇವಾಗ ಸಾಂಬಾರು ಬೇಡ ಅಂದ್ರಲ್ಲ, ಅದಕ್ಕೆ ಟೊಮೆಟೊ ಗೊಜ್ಜು ಪುದೀನ ಚಟ್ನಿ. ಓಕೆ ಡನ್. ಮೊಸರಿದೆ. ಡನ್. ಈ ಕ್ಲೈಮೇಟ್ಗೆ ಊಟ ಮಾಡಬೇಕು ಅಂತ ಅನಿಸೋದೇ ಇಲ್ಲ, ಬಟ್ ಸ್ಟಿಲ್ ಊಟ ಮಾಡಬೇಕಲ್ಲ, ಫೈನ್ ಊಟ ಮಾಡೋಣ. ಸೊ ನಾನು ಕ್ವಿಕ್ಕಾಗಿ ಅದನ್ನು ಫ್ರೂಟ್ನ ತಿಂದು ಮುಗಿಸಿ ಆ್ಯಂಡ್ ನೆಕ್ಸ್ಟ್ ಡಿನ್ನರ್ಗೆ ಏನು ಅಂಥೇಳಿ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು, ಹೆಲ್ಪ್ ಮಾಡಿ ಆ್ಯಂಡ್ ಅದಾದಮೇಲೆ ನಿಮ್ಮನ್ನೆಲ್ಲ ಮೀಟ್ ಆಗ್ತೀನಿ. ಸೊ ಗೈಸ್ ಬನ್ನಿ, ಇವಾಗ ಡಿನ್ನರ್ ಸ್ಪೆಷಲ್ ಏನು ಅಂತ ನಮ್ಮ ಮಮ್ಮಿಗೆ ಕೇಳೋಣ. ಮಮ್ಮಿ ಏನು ಸ್ಪೆಷಲ್ ಮಾಡಿದ್ದೀರಾ ಡಿನ್ನರ್ಗೆ? ಡಿನ್ನರ್ಗೆ ರಸಮ್ಮು, ಅನ್ನ. ಇರಿ ಒಂದು ನಿಮಿಷ ತೋರಿಸ್ತೀವಿ ಏನು ಸ್ಪೆಷಲು ಡಿನ್ನರ್ಗೆ. ಸೊ ಅನ್ನ, ಹಾಂ, ರಸಮ್ಮು, ಓಕೆ, ಗೆಣಸು. ಅದೇನು ಅಡಿಷ್ನಲ್ಲಾ? ತಿನ್ನಬೇಕು ಅನಿಸ್ತು ಮಾಡಿದೆ. ಪಕೋಡ. ಓಕೆ. ಓಕೆ. ಟೊಮೆಟೊ ಗೊಜ್ಜು. ಪಕೋಡ ಎಲ್ಲ ಏನು ಸ್ಪೆಷಲು? ಯಾಕೆ ತಿನ್ನಬೇಕು ಅನಿಸ್ತು ಅದಕ್ಕೆ. ಓಕೆ. ರಸಮ್ ಕಾಂಬಿನೇಷನ್. ಆ್ಯಕ್ಚುಲಿ ಇದು ಕಬಾಬ್ ಥರ ಕಾಣಿಸ್ತಿದೆ ನನಗೆ. ಟೊಮೆಟೊ ಗೊಜ್ಜು, ಓಕೆ, ಪುದೀನ ಚಟ್ನಿ. ಓಕೆ. ಏನು ಮಮ್ಮಿ ಇಷ್ಟೊಂದು ವೆರೈಟಿ ಮಾಡಿದ್ದೀರಾ? ಏನು ತಿನ್ನಬೇಕು ಅಂತ ಗೊತ್ತಾಗಿಲ್ಲ, ಸಾರು ಮಾಡಿದ್ರೆ ಹೋಗಲ್ಲ, ಅದಕ್ಕೆ ರಸಮ್ ಮಾಡಿದ್ದು. ಸೊ ಅದಕ್ಕೆ ಸೈಡ್ಗೆ ಪಕೋಡ ಮಾಡಿದೆ. ಸೊ ಹಂಗೆ ಸ್ವಲ್ಪ ಟೊಮೆಟೊ ಗೊಜ್ಜು, ಪುದೀನ ಚಟ್ನಿ ಮಾಡಿದೆ. ಓಕೆ. ಸೊ ಏನು ತಿನ್ನಬೇಕು ಅಂತ ಗೊತ್ತಾಗ್ತಿಲ್ಲ ಅಂಥೇಳಿ ಅಷ್ಟೊಂದು ವೆರೈಟಿ ಮಾಡಿದ್ದಾರೆ. ಇನ್ ಜಸ್ಟ್ ಇಮ್ಯಾಜಿನ್ ನಾವು ಏನಾದರೂ ಮಮ್ಮಿ ಬೇಕು ಅಂತ ಕೇಳಿದ್ರೆ ಹೆಂಗೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಾವು ಈ ಸಮ್ಮರ್ಗೆ ಊಟನೇ ಮಾಡೋದಕ್ಕಾಗ್ತಿಲ್ಲ. ತಿಳಿ ಸಾರು, ತಿಳಿ ಬೇಳೆ ಸಾರನ್ನು, ಸೊ ಈ ಥರನೇ ಊಟ ಮಾಡಬೇಕು ಅನಿಸ್ತಿದೆ. ಬೇಜಾರಾಗಿದ್ದಕ್ಕೆ ಇದು ಮಾಡಿದ್ದು. ಎಸ್. ಸೊ ಇವಾಗ ನನಗೆ ಬೇರೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿದೆ, ಮಧ್ಯಾಹ್ನ ತಿಂದಿದ್ದು. ಸೊ ಇವಾಗ ಊಟ ಮಾಡೋಣ. ಸೊ ಊಟ ಮಾಡಾದ್ಮೇಲೆ ನಿಮ್ಮನ್ನೆಲ್ಲ ಮೀಟ್ ಆಗ್ತೀನಿ ಗೈಸ್. ಸೊ ಗೈಸ್ ಇವಾಗ ಊಟ ಮಾಡಿದ್ದಾಯಿತು. ಮಮ್ಮಿ ಅಂತೂ ವೆರೈಟಿ ಮಾಡಿದರು ಊಟನ. ನನಗಂತೂ ಸಿಂಪಲ್ಲಾಗಿ ಸಾರನ್ನು ತಿಂದೆ ಅಷ್ಟೇ. ದಟ್ ಈಸ್ ಮೈ ಫೇವ್ರೆಟ್ಟು. ಸೊ ನನಗೆ ಈ ಸಮ್ಮರ್ಗೆಲ್ಲನೂ ತಿಳಿ ಸಾರು, ನಾನು ಆವಾಗಲೇ ಹೇಳ್ದಂಗೆ ಮಜ್ಜಿಗೆ ಅನ್ನ, ಈ ಥರ ರಸಮ್ಮು ಮತ್ತು ಬೇಳೆ ಸಾರು ತಿಳಿದು, ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಅದು ತುಂಬ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಹೆವಿ ಮಸಾಲೆ ಎಲ್ಲನೂ ಈ ಸಮ್ಮರಲ್ಲಿ ತಿಂದುಬಿಟ್ರೆ ಅಷ್ಟೇ ಗೊತ್ತಾಗೋಗಿರ್ತೀವಿ. ಸೊ ಹಾಗಾಗಿ ತುಂಬ ಲೈಟಾಗಿ ಸಕ್ಕತ್ತಾಗಿತ್ತು ಊಟ. ಸೊ ಊಟ ಮುಗಿಸ್ಕೊಂಡೆ ಆ್ಯಂಡ್ ಇವಾಗೇನಿಲ್ಲ, ಜಸ್ಟ್ ಅಷ್ಟೇ ಸ್ವಲ್ಪ ಚಿಲ್ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.